ರೆಡಿ ಆಯಿತು. ಫುಲ್ ಸೂಪರಾಗಿ ಬಂದವು. ಈ ಸದ್ದ ಈ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಕ್ಕೆ, ಸಖತ್ತು ಟೇಸ್ಟು. ಆಗಲಿಲ್ಲ, ಊರಿಗೆ ಹೋಗ್ತೀನಿ ಅಂತ ಹೇಳಿದೆ, ಅದನ್ನು ಕ್ಯಾನ್ಸಲ್ ಮಾಡಿದೆ. ಈಗ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಮೀನು ಫ್ರೈ ಮಾಡತ್ತೀನಿ. ಹಾಕಿರ್ತಾರೋ ಎಲ್ಲಿ ಕೈ ಹಾಕಿರ್ತಾರೋ, ಎಲ್ಲಿಂದ ಎಲ್ಲಿ ಕೈ ಹಾಕಿರ್ತಾರೋ. ಪ್ರಸಾದ ಮನೆಗೆ ಬಂದಿದೆ, ಪುಣ್ಯವಂತರಿಗೆ ಮಾತ್ರ. ನಾನೇ ಪುಣ್ಯವತ್ರ. ಬ್ಯಾಟಿಂಗ್ ರೆಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಕರೆಂಟ್ ಹೋಗ್ಬಿಡ್ತು ನೋಡ್ರಿ. ಯಾಕೆ ಮಾಡೋಣ ಅಂತ ಯಾರು ಕೇಳಕ್ಕೆ ಹೋಗ್ಬೇಡ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಹೇಳಿದ್ದೆ ಈ ಬಂಗಿನ ಪೌಡ್ರ್ ಇದು, ಆದ್ರೆ ಏನಂದ್ರ ಅದು ಯಾವ ಹೂವು ಏನು ಅಂತ ಆ ಹೂ ತೋರಿಸ್ತೀನಿ, ಅದನ್ನ ಹೆಂಗ್ ಮಾಡ್ಬೇಕು, ಹೆಂಗ್ ರೆಡಿ ಮಾಡ್ಕೋ. ಒಂದೇ ₹1 ಖರ್ಚಿಲ್ಲ. ವಿಡಿಯೋದಲ್ಲಿ ಕಾಣ್ತಾನೆ ಇರ್ಲಿಲ್ಲ, ಲೈಟ್ ಇರ್ಲಿಲ್ಲ ಅಂದ್ರೆ ಪಿಂಪಲ್ಸ್ ನೀವು ನೋಡ್ಬಿಟ್ರು ಮುಖ ಗಾಬರಿ ಆಗ್ತಿರ್ಲಿಲ್ಲ. ಸುಮ್ಮನೆ ನೀರು ಹೊಡ್ಕೋತಿದ್ದೆ ಅಷ್ಟೇ. ಅದು ತುಂಬಾ ನರ್ಕನ ಅನ್ಭವಿಸ್ತೀನಿ. ಅದು ಆ ವಿಷಯದಲ್ಲೂ ಕೂಡ ಫುಲ್ ಆರಾಮ್ ಅನ್ಸಕತ್ತಿದ್ವಿ. ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗು ಮತ್ತೆ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ. ಮತ್ತೆ ನನಗೆ ಒಂದು ಸಡನ್ ಆಗಿ ಊರಿಗೆ ಹೋಗೋ ಟೈಮ್ ಬಂದಿದೆ. ಗೊತ್ತಿಲ್ಲ ಇವತ್ತಾ ನಾಳೆ ಅಂತ, ಆದರೆ ಹೋಗಲೇಬೇಕು. ಇವತ್ತ ಇಲ್ಲ ನಾಳೆ ಹೋಗಲೇಬೇಕು. ಅದು ಯಾಕೆ ಎತ್ತೆ ಅಂತ ಮುಂದೆ ಹೇಳ್ತಾ ಬರ್ತೀನಿ. ಹಾಗೆ ಇನ್ನು ಈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ಬೆಳಗಿನ ನಾಷ್ಟಕ್ಕೆ ಏನು ಮಾಡಕತ್ತೀನಂತ ತೋರಿಸ್ತೀನಿ ಬರ್ರಿ. ಏನು ಸ್ಪೆಷಲ್ ಇಲ್ರಿ, ಉಳಿದ್ರು ಅನ್ನನ ಒಗ್ಗರಣೆ ಹಾಕೋ ಕೆಲಸ. ಆಲ್ರೆಡಿ ಎಣ್ಣೆ ಕಾದೈತಿ, ಜೀರಿಗೆ ಸಾಸಿವೆನೂ ಹಾಕಿನಿ, ಈರುಳ್ಳಿ ಒಂದು ಹಾಕ್ಬಿಡ್ತೀನಿ. ಕಂಪ್ಲೀಟಾಗಿ ಹಸಿಮೆಣ್ಸಿನ್ಕಾಯಿನ ಬಿಟ್ಬಿಡ್ತೀನಿ. ಹಸಿಮೆಣ್ಸಿನ್ಕಾಯಿ ತಿಂದ್ರೇ ಆಗಲಾಗೈತಿ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಬಳಸೋದೇ ಇಲ್ಲ. ಬರೀ ಖಾರದ ಪುಡಿ ಹಾಕಿ ಚಿತ್ರಾನ್ನ ಮಾಡಕತ್ತೀನಿ. ಶೇಂಗದ ಕಾಳು ತಿಂದ್ರೆ ಆಗಲ್ಲ, ಹಸಿಮೆಣ್ಸಿನ್ಕಾಯಿ ತಿಂದ್ರೆ ಆಗಲ್ಲ. ಹೊಟ್ಟಿಗೆ ಏನಾದ್ರು ತಿನ್ನಬೇಕು ಇನ್ನು ತಿಳಿಯವಲ್ದು ನನಗಂತೂ. ಏನು ತಿಂದ್ರೂ ಎಲ್ಲ ಉಲ್ಟಾ ಪಲ್ಟಾ ಆಗತ್ತೈತಿ. ಅಯ್ಯೋ, ಹಿಂಗಿದ್ದವಳು ಹೆಂಗಾಗ್ಬಿಟ್ನಂತ ಬೇಜಾರು. ಏನೆಲ್ಲ ಕಸ ಕಡ್ಡಿ ಎಲ್ಲ ತಿಂದು ಬೆಳೆದ್ಬಿಟ್ಟಿದ್ದೀನಿ. ದೇಹನ ಇಷ್ಟು ಸೂಕ್ಷ್ಮ ಆಗುತ್ತಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಹಾಲು ಕಾಯ್ಸಕ್ಕಿಟ್ಟಿನಿ, ಇಲ್ಲಿ ಸಾಬುದಾನಿ ನೆನೆಸಿಟ್ಟಿನಿ ಪಾಯಸ ಮಾಡೋಣ ಅಂತೇಳಿ. ಸಾಬುದಾನಿ ಪಾಯಸ, ವಡೆ ಆಗಲಿ ಭಾಳ ಇಷ್ಟ ನಂಗೆ. ಆದ್ರೆ ವಡೆ ಮಾಡಲ್ಲ, ಪಾಯಸ ಮಾತ್ರ ಮಾಡ್ಕೋತೀನಿ. ಈಗ ಹಾಲು ಕಾಯ್ಸಕ್ಕಿಟ್ಟಿನಿ, ಹಾಲು ಕಾಯಿಲಿ. ಹಿಂಗೆ ಈ ಕಡೆ ಚಿತ್ರಾನ್ನ ಮತ್ತು ಸಾಬುದಾನಿ ಪಾಯಸ ಬೆಳಗಿನ ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮಾಡ್ತಾ ಇದ್ದೇನೆ ರೀ ಈ ಚಿತ್ರಾನ್ನ. ನೀವು ಒಂದ್ಸತಿ ಟ್ರೈ ಮಾಡಿರಿ ನೋಡಿರಿ. ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಮಸಾಲೆ ಖಾರ, ಉತ್ತರ ಕರ್ನಾಟಕದ ಮಸಾಲೆ ಖಾರ, ಅಚ್ಕಾರದ ಪುಡಿ ಹಾಕಿನಿ, ಚೂರು ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ಹೆಂಗೆ ಆಕೈತೆ ಅಂತ ನೀವು ಟ್ರೈ ಮಾಡಿರಿ, ಗೊತ್ತಾಕೈತೆ ನಿಮಗೆ ಎಷ್ಟು ರುಚಿಯಾಗಿರುತ್ತೆ ಅಂತ. ಹಸಿಮೆಣ್ಸಿನ್ಕಾಯಿ ಹಾಕೋದಕ್ಕಿಂತ ಇದು ಒಳ್ಳೆಯದು. ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗ್ತದೆ, ಒಂದು ಎದೆ ಉರಿ ಬರಿ, ಹೊಟ್ಟೆ ಉರಿ ಬರಿ, ಆ ಥರ ಎಲ್ಲ ಆಗ್ತದೆ. ಚಿತ್ರಾನ್ನ ಇಷ್ಟೇ, ಮುಗೀತು. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತ್ ಚಿತ್ರಾನ್ನ, ಸಿಂಪಲ್ ಚಿತ್ರಾನ್ನ ರೆಡಿ. ಈಗ ಹಾಗೆ ಈ ಕಡೆ ಸಾಬುದಾನಿನ ಹಾಕೀನಿ ಕುದಿಯೋಕೆ. ಸಕ್ಕರೆ ಸಾಬುದಾನಿ ಎರಡೂ ಹಾಕೀನಿ, ಕುದಿಯೋಕೆ ಇಟ್ಟೀನಿ. ಚೆಂದ ಕುದಿಬೇಕು. ಇದು ಕುಡಿಯೋದ್ರಿಂದ ಏನಪ್ಪ ಅಂತಂದ್ರೆ ದೇಹಕ್ಕೆ ತುಂಬ ತಂಪಾಕೈತಿ. ಆಮೇಲೆ ಒಂಥರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೈಂಡ್ ಎಲ್ಲ ಒಂಥರ ಫ್ರೆಶ್ ಅನ್ನಿಸ್ತೈತಿ, ಭಾಳ ಆರಾಮ್ ಅನ್ನಿಸ್ತೈತಿ. ದೇಹ ಒಂಥರ ಕೂಲ್, ಒಂಥರ ತುಂಬ ನಾವು ನಿದ್ದೆ ಮಾಡಿದ್ದಾಗ ಎಷ್ಟು ಫ್ರೆಶ್ ಅನ್ನಿಸ್ತೈತಲ್ಲ, ಇದು ಕುಡಿದಾಗ ಹಂಗೆ ಅನ್ನಿಸ್ತೈತಿ. ಹಾಗಾಗಿ ಈ ಸಾಬುದಾನಿ ಪಾಯಸನ ನಾನು ಅವಾಗವಾಗ ಕುಡಿತಾ ಇರ್ತೀನಿ. ಅವಾಗವಾಗ ಅಂದ್ರೆ ತುಂಬ ಒಂದು ತಿಂಗಳು 2 ತಿಂಗಳಾದ್ಮೇಲೆ ಒಂದೊಂದ್ಸತಿ ನೆನಪಾಕೈತಿ. ಕುಡಿಬೇಕು ಅನ್ಸ್ದಾಗೆಲ್ಲ ನಾನು ಮಾಡ್ಕೊತೀನಿ. ಇದು ತುಂಬಾ ಒಳ್ಳೆಯದು. ಕರೆಂಟ್ ಹೋಗ್ಬಿಡ್ತು ನೋಡ್ರಿ. ಏನಪ್ಪ ಅಂದ್ರೆ ಇವತ್ತು ವೈಕುಂಠ ಏಕಾದಶಿ. ಯಾರೆಲ್ಲ ಮಾಡ್ತಾಯಿದ್ರೆ, ಯಾರೆಲ್ಲ ಮಾಡಿದ್ದೀರಾ, ಒಳ್ಳೇದಾಗಲಿ ಎಲ್ಲರಿಗೂ. ನಾನಂತೂ ಮಾಡಲ್ಲ. ಯಾಕೆ ಮಾಡೋಣ ಅಂತ ಯಾರು ಕೇಳಕ್ಕೆ ಹೋಗ್ಬೇಡ್ರಿ, ನಾನು ಹೇಳಲ್ಲ. ಒಂದು ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ಆಮೇಲೆ ಯಾರೆಲ್ಲ ವೈಕುಂಠ ಏಕಾದಶಿ ಮಾಡ್ತಾಯಿದ್ದೀರಿ ನೋಡಿ, ನನ್ನನ್ನು ಸೇರಿಸ್ಕೊಂಡು ಮಾಡಿಬಿಡಿ. ಮತ್ತು ನಿಮ್ಗೆ ಮೊನ್ನೆ ನಾನು ಈ ಪೌಡ್ರ್ ಬಗ್ಗೆ ಹೇಳಿದ್ದೆ, ಈ ಬಂಗಿನ ಪೌಡ್ರ್ ಇದು ಹಚ್ಕೊಂಡ್ರೆ ಖಂಡಿತ ಬಂಗ್ ಹೋಗುತ್ತೆ ಅಂತ. ಖಂಡಿತ ಹೋಗುತ್ತೆ. ತುಂಬ ಜನ ಕಮೆಂಟ್ ಮಾಡಿದರು. ಅದ್ರದ್ದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಈ ಪೌಡ್ರು ಬಗ್ಗೆ ಮಾತಾಡಿದ್ದೀನಿ. ಆದರೆ ಏನಂದ್ರೆ ಅದು ಯಾವ ಹೂವು ಏನು ಅಂತ ನಾನು ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ಇಲ್ಲಿ ಇಲ್ಲ ಅಲ್ಲ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ನನಗೆ ಊರಿಗೆ ಹೋಗಕತ್ತೀನಿ ನೋಡ್ರಿ, ಖಂಡಿತ ಹೂವನ್ನ ತೋರಿಸ್ತೀನಿ. ಯಾರು ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ. ಆ ಹೂ ತೋರಿಸ್ತೀನಿ, ಅದನ್ನು ಹೆಂಗೆ ಮಾಡಬೇಕು, ಹೆಂಗೆ ರೆಡಿ ಮಾಡ್ಕೋಬೇಕು ಅಂತ ಪೂರ್ತಿ ಕಂಪ್ಲೀಟಾಗಿ ಅದರಲ್ಲಿ ಹೇಳ್ಕೊಡ್ತೀನಿ. ಮತ್ತು ಈ ಪೌಡ್ರ್ ಯಾವ ರೀತಿ ಅದ, ಯಾವ ಥರ ಬಳಸ್ಬೇಕಂತ ನಾನು ಹಿಂದಿನ ವಿಡಿಯೋದಾಗ ಖಂಡಿತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ಪೌಡ್ರಿ ಅದನ್ನೂ ಒಲ್ಲ ಅನ್ನಕತ್ತೈತಿ. ಏನಪ್ಪ ಅಂತಂದ್ರೆ
ತುಂಬ ಅಂದರೆ ತುಂಬ ಒಳ್ಳೆಯದಿದು. ಸತ್ಯವಾಗ್ಲೂ ಇದಕ್ಕೆ ₹1 ಖರ್ಚಿಲ್ಲ. ನಾನು ಮೊನ್ನೆ ವಿಡಿಯೋದಾಗನೇ ಹೇಳಿದ್ದೀನಿ, ಒಂದೇ ₹1 ಖರ್ಚಿಲ್ಲ. ಅಷ್ಟು ಚೆನ್ನಾಗಿರೋ ಪೌಡ್ರ್ ಇದು. ಖರ್ಚಿಲ್ದೇ ನಾವು ಆರಾಮಾಗಿರ್ಬೋದು. ಈ ಲೈಟ್ ಹೋದಾಗ ನಾನು ಸತ್ಯವಾಗ್ಲೂ ಈ ಮುಖ ನನಗೆ ಇದರಲ್ಲಿ ಕಾಣ್ತಾನೆ ಇರಲಿಲ್ಲ, ವಿಡಿಯೋದಲ್ಲಿ ಕಾಣ್ತಾನೆ ಇರಲಿಲ್ಲ, ಲೈಟ್ ಇರಲಿಲ್ಲ ಅಂದರೆ. ಇವಾಗ ನೋಡಿ ಹೆಂಗೆ ಕ್ಲಿಯರ್ ಆಗಿದೆ, ಒಂಥರ ಶೈನಿಂಗ್ ಬಂದಿದೆ ಅಲ್ವಾ ನೋಡ್ರಿ. ನಾನು ಫಸ್ಟ್ ಒಂದು ಮಾಡಿದ್ದೆ, ಏನಂದರೆ ಇದು ಬರುತ್ತಲ್ಲ ಜಾಜಿಕಾಯಿ, ಅದನ್ನ ತೆಗೆದು ಹಚ್ಕೊಂಡಿದ್ದೆ. ಆದರೆ ಅದು ನನಗೆ ವರ್ಕ್ ಆಗಿತ್ತು, ಬಂಗು ಸ್ವಲ್ಪ ಕಮ್ಮಿ ಅನಿಸಿತ್ತು. ಅದು ಏನಾಯ್ತಂದ್ರೆ ಚರ್ಮ ಸ್ವಲ್ಪ ಸುಲಿಯಾಕತ್ತದ ಅಂತ ಅನ್ನಿಸ್ತು ನನಗೆ. ಚರ್ಮ ಮೇಲಿಂದು ಚರ್ಮ ಹೋಗಕತ್ತದ ಅನ್ನಿಸ್ತು. ಹಾಗಾಗಿ ಅದನ್ನು ನಾನು ಯಾರ ಹತ್ರನ ಹೇಳಿಲ್ಲ ಇದನ್ನು ಮಾಡಿರಿ ಅಂತ. ತುಂಬ ಯೂಟ್ಯೂಬಲ್ಲಿ ಹೇಳ್ತಾರೆ ಜಾಜಿಕಾಯಿ ಮತ್ತು ಇನ್ನೊಂದು ಅದು ಇದು ಬರುತ್ತಲ್ಲ ಮಗುವಿಂದು ಬಜ್ಜಿ ಅದು ಏನು ಹೇಳ್ತಾರೆ, ಅದು ಎಲ್ಲನೂ ಹೇಳ್ತಾರೆ. ಕೆಲವೊಂದು ಸ್ಕಿನ್ಗಳಿಗೆ ಅದು ಸೆಟ್ ಆಗಲ್ಲ. ನನಗಂತೂ ಯಾವುದು ಸೆಟ್ ಆಗಿಲ್ಲ ಇಲ್ಲಿವರೆಗೂ. ನಾನು ಇವತ್ತಿಗೆ 8 ವರ್ಷ ಆಯಿತು ನಾನು ಇದು ನನ್ನ ಮುಖದ ಬಗ್ಗೆ ನಾನು ಅನುಭವಿಸ್ತಾ ಇರೋದು. ಪಿಂಪಲ್ಸ್ ಆಗಲಿ, ಮಾರ್ಕ್ಗಳು, ಆಮೇಲೆ ಬಂಗು, ಪಿಂಪಲ್ಸ್ ನೀವು ನೋಡಿಬಿಟ್ರೆ ಮುಖ ಗಾಬರಿ ಆಗ್ತಿದ್ರಿ. ಒಂದೇ ಒಂದು ಕಡೆ ಹಿಂಗೆ ಚೂಜಿ ಹಾಕಿ ಒಂದು ಹಿಂಗೆ ಸುಮ್ಮನೆ ಒಂದು ಕೂದಲೇಳಿ ಎಳ್ಕೊಂಬರ್ತೀನಿ ಅಂದರೆ ಜಾಗ ಇರಲಿಲ್ಲ, ಅಷ್ಟು ಪಿಂಪಲ್ಸ್ ಇರೋದು ಮುಖದ ಮೇಲೆ. ನನಗೆ ಮುಖ ಹಿಂಗೆ ಮುಟ್ಟಿಗೆ ತೊಳ್ಯಾಕಾತಿರ್ಲಿಲ್ಲ, ಸುಮ್ಮನೆ ಹಿಂಗೆ ನೀರು ಹೊಡ್ಕೋತಿದ್ದೆ ಅಷ್ಟೇ. ಆ ಮುಖನ ತೋರಿಸ್ಕೊಳ್ಳೋಕೆ ಮಾಸ್ಕ್ ಹಾಕೊಂಡು ಓಡಾಡೋದು, ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡಾಡೋದು, ತುಂಬ ನರ್ಕನ ಅನುಭವಿಸ್ತೀನಿ ಅದು. ಆ ವಿಷಯದಲ್ಲೂ ಕೂಡ ನಾನು ಹೆಂಗಂದ್ರೆ ನನಗೆ ಹೊರಗಡೆ ಹೋಗೋಕೆ ಅಷ್ಟು ಮುಜುಗರ. ಆದರೂ ನಾನು ಕೆಲಸಕ್ಕೆ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ, ಕರ್ಮ ಅಂದ್ಕೊಂಡು ಹಾಗೆ ಹೋಗ್ತಿದ್ದೆ. ಅದು ಸ್ವಲ್ಪ ಕಮ್ಮಿ ಆಯಿತು. ಇದು ಹಚ್ಕೊಂಡ ಮೇಲಂತೂ ಇನ್ನೂ ಫುಲ್ ಆರಾಮ್ ಅನ್ಸಕತ್ತೈತಿ. ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ ಅಂತೂ ಏನು ಅಂದ್ರೆ ಒಂದು ಚೂರು ಏನೂ ಆಗೋದಿಲ್ಲ. ಇದು ಬರೀ ನಿಸ್ತಾ ಕೊಬ್ಬರೆಣ್ಣ ಹಚ್ಕೊಳ್ಳೋದಿರ್ತೈತಿ. ಇದು ಇನ್ನೂ ಸುಮಾರು ವಿಧದಲ್ಲಿ ಹಚ್ಕೋತಾರೋ, ಅದು ಯಾವುದು ನನಗೆ ಸೆಟ್ ಆಗಿಲ್ಲ. ಹಾಗಾಗಿ ನಾನು ನಿಮ್ಗೆ ಅದನ್ನು ಹೇಳಲ್ಲ. ಹೇಳ್ತೀನಿ, ನಿಮಗೆ ಸೆಟ್ ಆದರೆ ನೀವು ಹಚ್ಕೊಳ್ರಿ. ಅಂದರೆ ಇದು ಏನು ಪುಡಿ ಬಗ್ಗೆ ನಾನು ಏನು ಮಾತಾಡಿನಲ್ಲ, ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಅದನ್ನೆಲ್ಲನೂ, ಅದ್ರ ಬಗ್ಗೆ ನಾನು ಅದರಲ್ಲಿ ಹೇಳಿದ್ದೀನಿ. ಅದನ್ನು ಆ ವಿಡಿಯೋ ನೀವು ನೋಡ್ರಿ, ಅದ್ರ ಲಿಂಕ್ ಇದರಲ್ಲಿ ಕೊಟ್ಟಿರ್ತೀನಿ. ಅಂದ್ರೆ ಇದು ತುಂಬಾ ಒಳ್ಳೆಯದು. ದುಡ್ಡು ಕೊಟ್ಟು ಇವಾಗ ಆನ್ಲೈನಲ್ಲಿ ಮತ್ತು ನೀವು ಮೆಡಿಕಲಲ್ಲಿ ಸುಮಾರು ಕ್ರೀಮ್ಗಳು ತರ್ತೀರ, ಸ್ವಲ್ಪ ದಿನ ಹಚ್ಕೋತೀರಿ. ಅದೆಲ್ಲ ನಾನು ಮಾಡೀನಿ, ನೀವೇ ಅಂತಲ್ಲ, ನಾನು ಎಲ್ಲ ಅದೆಲ್ಲ ಮಾಡಿ ಮೀರಿ ಬಿಟ್ಟಿನಿ. ಅದನ್ನೆಲ್ಲ ಹಚ್ಕೊಂಡಾಗ ಏನಂತಂದ್ರೆ ನಾನು ಅನ್ಭವಿಸಿದೆ. ಆ ಕ್ರೀಮ್ಗಳು ಹಚ್ಕೊಂಡಾಗ ಏನು ಅನಿಸ್ತೈತಿ, ಬೆಳ್ಳಗೆ ಅನಿಸ್ತೈತಿ, ಆಮೇಲೆ ಕಲಿ ಎಲ್ಲ ಹೋತವು, ಆರಾಮ್ ಅನಿಸ್ತೈತಿ. ಅದೇ ಕಮ್ಮಿ ಆಗಿದಂತ ಬಿಟ್ಟ ಮೇಲೆ ನಮಗೆ ಹೊಳ್ಳಿ ಉಲ್ಟಾ ಏನಾಗೈತಿ, ಇಡ್ಲಿ ಮಸಿ ಆದಂಗೆ ಆಗ್ಬಿಡ್ತೈತಿ. ಮುಖ ಪೂರ್ತಿ ಇಡ್ಲಿ ಮಸಿ ಆದಂಗೆ ಆಗ್ತದೆ. ಆಮೇಲೆ ಮುಖದ ಮೇಲಿನ ಚರ್ಮ ಎಲ್ಲ ಕಿತ್ತು ಹೋಗ್ತದೆ. ಆ ಇಡ್ಲಿ ಮಸಿ ಆದಂಗೆ ಆಗಿ ಮತ್ತೆ ಉಲ್ಟಾ ಕ್ರೀಮ್ ಬಿಟ್ಟ ಮೇಲೆ ಏನಾಗ್ತದೆ, ಮತ್ತೆ ವಿಪರೀತ ಗುಳ್ಳಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅವಾಗ ಮುಂಚೆ ಸ್ವಲ್ಪ ಇದ್ದುದು ಅಂದ್ರೆ ಅದು ಬಿಟ್ಟ ಮೇಲೆ ಜಾಸ್ತಿ ಆಗ್ತಾವೆ. ಇಲ್ಲಪ್ಪ ಅದು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೂ ಚರ್ಮ ಸುಲ್ದು ತುಂಬ ಅಧ್ವಾನ ಆಗಿ ಹೋಗ್ಬಿಡ್ತೈತಿ ಮುಖ ಅಂತೂ. ಹಾಗಾಗಿ ನಾನು ಹೇಳಕತ್ತೀನಿ, ಯಾವುದೇ ಕ್ರೀಮ್ ಬಳಸಕ್ಕೆ ಹೋಗ್ಬೇಡ್ರಿ. ಈ ಪೌಡ್ರ್ ಬಂಗಿಗೆ ನಾನು ಹೇಳಕತ್ತೀನಲ್ಲ, ಇದು ಯಾವುದಕ್ಕೆ ಯೂಸ್ ಆಗ್ತದಂತ ಪ್ರತಿಯೊಂದು ನಾನು ಹಿಂದಿನ ವಿಡಿಯೋದಾಗ ಹಾಕಿದ್ದೀನಿ. ಖಂಡಿತ ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇದು ಎಷ್ಟು ಯಾವುದಕ್ಕೆಲ್ಲ ಯೂಸ್ ಆಗ್ತದೆ. ಬರೀ ಬಂಗಿಗೆ ಗುಳ್ಳಿಗೆ ಅಷ್ಟೇ ಅಲ್ರಿ, ಇದು ಮಿಕ್ಕಿದ ತುಂಬ ಯೂಸ್ ಅದು. ಇದು ಈ ಒಂದು ಪೌಡ್ರಿಂದ ನಾವು ಜೂನ್ಗೆ ಏನೆಲ್ಲ ಮಾಡ್ಕೋಬೋದು ಅನ್ನೋದೆಲ್ಲ ತುಂಬ ಹೇಳಿದ್ದೀನಿ. ಅದರಲ್ಲಿ ನೀವು ಪೂರ್ತಿಯಾಗಿ ನೋಡ್ಬೋದು. ತುಂಬ ಮ್ಯಾಜಿಕ್ ಪೌಡ್ರ್ ಅಂತಲೇ ಹೇಳ್ಬೋದು. ಇದು ನಿಮಗೆ ರೋಡ್ ಸೈಡಲ್ಲಿ ಸಿಗುವಂಥ ಹೂವಿನಿಂದ ಮಾಡಿರುವಂಥ ಈ ಪೌಡರ್. ಇದು ಎಲ್ಲಿ ಅಂಗಡಿಯಿಂದ ಹೂವು ತೊಗೊಂಬರೋದು ಆಗಲಿ, ಬೇರೆ ಎಲ್ಲೋ ದುಡ್ಡು ಕೊಡ್ತಾರೋದು ಆ ಥರದ್ದು ಏನೂ ಇಲ್ಲ. ಎಲ್ಲ ರೋಡ್ ಬದಿಯಲ್ಲಿ ಸಿಗ್ತೈತಿ. ಅಂಥ ಹೂವನ್ನ ನಾವು ಈ ಪುಡಿ ಮಾಡಿ ಇಟ್ಕೊಳ್ಳೋದು. ಇದರಲ್ಲಿ ಏನು ಮಿಕ್ಸ್ ಮಾಡೋದಿಲ್ಲ. ಹೂವನ್ನ ತೊಗೊಂಬಂದು ಪುಡಿ ಮಾಡ್ಕೊಳ್ಳೋದು ಅಷ್ಟೇ. ಅದು ಹೆಂಗೆ ಹೆಂಗೆ ಮಾಡೋದಂತ ನಾನು ಮುಂದೆ ತೋರಿಸ್ತೀನಿ. ಇದಕ್ಕೆ ಏನೆಲ್ಲ ಪ್ರಯೋಜನ ಇದೆ, ನಾನು ಏನೆಲ್ಲ ಮಾಡಿದ್ದೀನಿ, ಇದು ಎದಕ್ಕೆ ಬರುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಬೋದು. ಯಾಕಂದ್ರೆ ತುಂಬ ಜನ ಕಮೆಂಟ್ ಹಾಕಿದ್ರು ನನಗೆ, ತುಂಬ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡಿನಿ, ಕಮ್ಮಿ ಆಗಿಲ್ಲ, ಅದು ಏನು ಪೌಡ್ರ್ ಹೇಳ್ರಿ ಅಂತ. ಅದಕ್ಕೋಸ್ಕರ ಅದರಲ್ಲೂ ಹೇಳಿದ್ದೀನಿ ಮತ್ತು ಇದರಲ್ಲೇ ಹೇಳಕತ್ತೀನಿ ಅದ್ರ ಸಲುವಾಗಿ. ಯಾಕಂದ್ರೆ ಬಂಗಿನಂದ್ರೆ ನಾನು ಅನುಭವಿಸಿ ನನಗೆ ಗೊತ್ತೈತಿ ಪ್ರತಿಯೊಂದು ನೋವು. ಹಾಗಾಗಿ ಹೇಳಕತ್ತೀನಿ, ಮತ್ತೆ ಹೇಳ್ತಾಳೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬಂಗು ಅನ್ನೋದು ಪ್ರತಿಯೊಬ್ಬರಿಗೆ ತುಂಬ ವಿಪರೀತ ಆಗ್ಬಿಟ್ಟೈತಿ. ನಂದೇ ಇವಾಗ ಕಾಣಿಸ್ತೈತಿ ನೋಡ್ರಿ, ಎಷ್ಟು ಲೈಟ್ ಆಗಿದೆ ಇಲ್ಲಿ, ಮತ್ತು ಈ ಕಡೆನೂ ಅಷ್ಟೇ ಇಲ್ಲಿ. ಇದು ಎಲ್ಲ ಕ್ಲಿಯರ್ ಆಗೈತಿ ನೋಡ್ರಿ. ಇಲ್ಲಿ ಕಲಿಗಳು ಇದ್ದು ಹೇಳ್ತೀನಿ, ನಿಮಗೆ ಮುಖ ನೋಡೋಕ್ಕಾಗಲ್ಲ, ಅಷ್ಟು ಕಲಿ ಇದ್ದು. ಅದ್ರ ಜೊತೆಗೆ ಮುಖ ಕೂಡ ಶೈನಿಂಗ್ ಬರತೈತಿ ನೋಡ್ರಿ. ನಾನಂತರೂ ಖರೆ ಹೇಳ್ಬೇಕಂದ್ರೆ ಒಂದು ಪೌಡ್ರ್ ಕೂಡ ಹಚ್ಕೊಳ್ಳಲ್ಲ. ಕ್ರೀಮ್ ಬಿಟ್ಟಾಕ್ರಿ ನೀವು ಒಂದೇ ಒಂದು ಪೌಡ್ರನ್ನೂ ಹಚ್ಕೊಳ್ಳಲ್ಲ. ಸಾಬೂನು ಹಚ್ಚಿ ಒಂದಿನ ಬಿಟ್ಟು ಒಂದಿನ ಸಾಬೂನು ಹಚ್ಚಿ ಮುಖ ತೊಳಿತೀನಿ. ಡೈಲಿನೂ ಸಾಬೂನು ಹಚ್ಚಲ್ಲ. ಡೈಲಿನೂ ಸಾಬೂನು ಹಚ್ಚಲಕ್ಕೆ ಹೋಗಬಾರ್ದು. ಒಂದಿನ ಬಿಟ್ಟು ಒಂದಿನ ಸಾಬೂನು ಹಚ್ತೀನಿ. ಈ ಪೌಡ್ರ್ ಹೆಂಗೆ ಹಚ್ಬೇಕಂತ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ, ನೋಡ್ರಿ. ಓಕೆ, ಖಂಡಿತ ಆ ಹೂವು ಯಾವುದು ಅಂತ ನಾನು ನೆಕ್ಸ್ಟ್ ಊರಿಗೆ ಹೋದಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಕೂಡ ಅನುಕೂಲ ಆಕೈತಿ.
ಮೇನಾಗಿ ನಾನು ಏನು ಹೇಳೋದಂದ್ರೆ ಯಾರೋ ಹೇಳಿದ ಕೇಳಿ ಅಥವಾ ಯಾರ್ದೋ ನೋಡಿ ನಾನು ಹೇಳಕ್ಕೆ ಹೋಗೋದಿಲ್ಲ. ನಾನೇ ಅದನ್ನು ಖುದ್ದಾಗಿ ಅನುಭವಿಸಿದಾಗ ಅದರದ್ದು ಏನಾಗೈತಿ, ಅದ್ರ ರಿಜೆಕ್ಟ್ ಹೆಂಗೈತಿ ಅಂತ ತಿಳ್ಕೊಂಡು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಖಂಡಿತ ನಿಮ್ಗೆ ವರ್ಕ್ ಆಗುತ್ತೆ, ಮಿಸ್ಸೇ ಇಲ್ಲ. ಹೇಳ್ತಾ ಇದ್ದೀನಿ. ನಂದು ಸ್ಕಿನ್ ಹೆಂಗಂದ್ರೆ ಒಂದು ಅರಿಶಿನ ಇಲ್ಲಿ ಹಿಂಗೆ ಹಚ್ಚಿರ್ತಾರೆ, ಅರಿಶಿನ ಕುಂಕುಮಕ್ಕೆ ಹಿಂಗೆ ಹಚ್ಚಿರ್ತಾರೆ ನೋಡ್ರಿ, ಹಾಗೆ ಗುಳಿ ಬಂದ್ಬಿಡ್ತಾವೆ. ಅದು ಕೂಡ ಸೆಟ್ ಆಗಲ್ಲ. ಒಂದು ಪೌಡ್ರ್ ಸುಮ್ಮನೆ ಒಂದು ಸತಿ ಹಿಂಗೆ ಅಂದ್ಕೊಂಡ್ರೆ ಸಾಕು, ಮರುದಿನ ಫುಲ್ ಗುಳ್ಳಿ ಬಂದ್ಬಿಡ್ತಾವೆ. ಹಾಗಾಗಿ ನಾನು ಏನೂ ಹಚ್ಚಕ್ಕೆ ಹೋಗೋದಿಲ್ಲ. ಪೂರ್ತಿ ಕ್ಲಿಯರ್ ಆಗಿದೆ ನೋಡ್ರಿ, ಅದಕ್ಕೆ ಹೇಳ್ತಾ ಇರೋದು. ಓಕೆ, ಪಾಯಸ ರೆಡಿ ಆಯಿತು, ಚಿತ್ರಾನ್ನ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ನೆಕ್ಸ್ಟ್ ಏನು ಮಾಡೋದು, ಮುಕ್ಕಿಬಿಡೋದೆ, ಇನ್ನೇನು ಮಾಡೋದು. ಖಂಡಿತ ಘಮ ಘಮನ ಆತೈತಿ. ಚಿತ್ರಾನ್ನ ಪಾಯಸ ಕೂಡ ಒಳ್ಳೆ ಘಮ ಬರತೈತಿ ನೋಡ್ರಿ. ತಿನ್ಬಿಡೋದೆ ಈಗ. ಇವತ್ತು ಏಕಾದಶಿ ಅಲ್ವಾ, ಹಾಗಾಗಿ ಪ್ರಸಾದ ಮನೆಗೆ ಬಂದಿದೆ. ತುಂಬಾ ಖುಷಿ ಆಯ್ತು. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಆದರೂ ಇದು ಮಾಡಿಲ್ಲ, ಏಕಾದಶಿನೂ ಮಾಡಿಲ್ಲ, ಆದರೂ ಪ್ರಸಾದ ಬಂದಿದೆ. ಯಾರಿಗೆಲ್ಲ ಸಿಗುತ್ತೆ ಇಂಥ ಭಾಗ್ಯ? ಪುಣ್ಯವಂತರಿಗೆ ಮಾತ್ರ. ಅದರಲ್ಲಿ ನಂಗೆ ಲಡ್ಡು ಅಂದರೆ ತುಂಬಾ ಇಷ್ಟ. ನೋಡಿದ ತಕ್ಷಣ ತಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ಪಾಯಸ, ಚಿತ್ರಾನ್ನ, ಬ್ಯಾಟಿಂಗ್ ರೆಡಿ. ಇದು ಸಾಯಂಕಾಲ ಮಾಡ್ತಾ ಇರುವಂಥ ವಿಡಿಯೋ. ಬೆಳಗ್ಗೆಯಿಂದ ಮತ್ತೆ ವಾಪಸ್ ಮಾಡೋಕ್ಕಾಗಲಿಲ್ಲ. ಊರಿಗೆ ಹೋಗ್ತೀನಿ ಅಂತ ಹೇಳಿದೆ, ಅದನ್ನು ಕ್ಯಾನ್ಸಲ್ ಮಾಡಿದೆ. ಯಾಕಂದರೆ ಟೈಮ್ ಇಲ್ಲ. ಹಾಗಾಗಿ ನಾನು ಬೇರೆ ಕೆಲಸನ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಊರಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದೆ. ಅದು ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಈಗ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಮೀನು ಫ್ರೈ ಮಾಡತ್ತೀನಿ. ನೋ, ಹಾಗಲಕಾಯಿ ಫ್ರೈ. ಹಾಗಲಕಾಯಿ ಫ್ರೈ ಅಲ್ಲ, ಚಿಪ್ಸು. ಹಾಗಲಕಾಯಿ ಚಿಪ್ಸ್ ಮಾಡತ್ತೀನಿ. ಮಕ್ಕಳು ತೊಗೊಂಬಂದಿದ್ರು ಹಾಗಲಕಾಯಿ 1 kg ಮೇಲಿತ್ತು. ಹಾಗಾಗಿ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೋಡ್ರಿ ಎಷ್ಟು ಗರಿ ಗರಿಯಾಗಿರುವಂಥ ಹಾಗಲಕಾಯಿ ಚಿಪ್ಸ್. ಸಖತ್ತಾಗಿದೆ. ತಿಂತಾ ಇದ್ರೆ ಹಬ್ಬ ಏನು ರುಚಿ ಅಂತೀರ ನೋಡಿ. ಈ ಥರ ಮಾಡಿ ಇಟ್ಕೊಂಬಿಡ್ಬೇಕು ಡಬ್ದಲ್ಲಿ, ಅವಾಗ ತಿನ್ನೋಕ್ಕೆ ಮನೇಲಿ ಈಸಿಯಾಗಿ ಚೆನ್ನಾಗಿರುತ್ತೆ. ಬೇಕ್ರಿಗಳಲ್ಲೆಲ್ಲ ತೊಗೊಂಬರ್ತೀರ, ಅದು ಯಾವ ಎಣ್ಣೆಲ್ಲಿ ಮಾಡಿರ್ತಾರೋ, ಏನೇನು ಹಾಕಿರ್ತಾರೋ, ಎಲ್ಲಿ ಕೈ ಹಾಕಿರ್ತಾರೋ, ಎಲ್ಲಿಂದ ಎಲ್ಲಿ ಕೈ ಹಾಕಿರ್ತಾರೋ, ಅದು ಎಣ್ಣೆ ಇದನ್ನು ತೊಗೊಂಡು ಬಂದು ಅದನ್ನು ಹಾಕಿ ಹಿಂಗಾಕಿ ಮತ್ತೆ ಹೆಂಗೆಂಗೋ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಎಲ್ಲ ಅಂತ ಹೇಳಲ್ಲ, ಕೆಲವೊಂದೊಂದು ಕಡೆ ಹಂಗಿರುತ್ತೆ. ನೀವೇ ನೋಡ್ತಾ ಇರ್ತೀರ. ಎಲ್ಲ ಇವಾಗ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲ ತೋರಿಸ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಹಾಗಲಕಾಯಿ ಎಕ್ಸ್ಟ್ರಾ ಮನೇಲಿ ತೊಗೊಂಬಂದು ಈ ರೀತಿ ಮಾಡಿ ಇಟ್ಕೊಬೋದು. ಇದೇನು ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದು 4-5 ಪೀಸ್ ತಿಂದರೆ ಸಾಕು ಅನಿಸುತ್ತೆ. ಅಷ್ಟು ತಿಂದರೆ ಹಾಗಲಕಾಯಿ ಇದು ಒಳ್ಳೇದಲ್ವಾ. ಹಾಗಾಗಿ ನೋಡಿ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಈ ಥರ ಉದ್ದುದಕ್ಕಾಗಿ ಹೀಗೂ ಮಾಡ್ಕೋಬೋದು ನೋಡಿ, ಚಿಕ್ಕದಾಗಿ. ಆಮೇಲೆ ಇಲ್ಲಿ ಕಟ್ ಮಾಡಿಟ್ಟಿದ್ದೀನಿ ನೋಡಿ, ಇನ್ನೂ ಸ್ವಲ್ಪ ಇದೆ ಇಲ್ಲಿ, ಇದನ್ನು ಮಾಡ್ತೀನಿ. ನನಗೆ ಹಾಗಲಕಾಯಿ ಈ ಚಿಪ್ಸ್ ಅಂದರೆ ತುಂಬಾ ಇಷ್ಟ ನೋಡಿ. ಆದರೆ ಸ್ವಲ್ಪ ಟೈಮ್ ತುಂಬ ಬೇಕು, ತುಂಬ ತಾಳ್ಮೆಯಿಂದ ಇದನ್ನು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬೇಗ ಫ್ರೈ ಆಗಲ್ಲ, ತುಂಬ ಟೆನ್ಷನ್ ಕೊಡುತ್ತೆ. ಬೇಗ ಅಂದರೆ ಬೇಗ ಫ್ರೈ ಆಗೋದೇ ಇಲ್ಲ. ಇದು ಬೇರೆ ಚಿಪ್ಸ್ಗಳ ಥರ ತುಂಬ ಟೈಮ್ ತೊಗೊಳುತ್ತೆ. ಇದು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಸಾಕು ಅನಿಸ್ಬಿಡುತ್ತೆ ಮಾಡೋಷ್ಟರಲ್ಲೇ. ಈ 1 kg ಮಾಡೋಷ್ಟರಲ್ಲೇ ಸಾಕು ಅನಿಸ್ಬಿಟ್ಟಿದೆ. ಈ ಬೇಕ್ರಿಗಳಲ್ಲೆಲ್ಲ ಅದು ಹೆಂಗೆ ಮಾಡಾಕ್ತಾರೋ ಗೊತ್ತಿಲ್ಲ, ಅದೇ ನನಗೆ ಡೌಟು. ಇದು ಹಾಗಲಕಾಯಿ ಚಿಪ್ಸು ಒಂಚೂರು ಕೈ ಬರಲ್ಲ, ಆ ರೀತಿ ಮಾಡ್ಕೋಬೋದು. ನಾನು ಇವಾಗ ಹಾಗೆ ಮಾಡಿರೋದು, ಒಂದು ಸ್ವಲ್ಪನೂ ಕೈ ಬರಲ್ಲ. ಇದು ಹಾಗೆ ಎಷ್ಟು ಗರಿ ಗರಿಯಾಗಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡ್ಕೋಬೇಕು. ನಾನಂತೂ ಅವಾಗ ಮಾಡ್ತಾ ಇರ್ತೀನಿ ಎಲ್ಲ. ಆದರೆ ನನಗೆ ಆಯಿಲ್ ಫುಡ್ ಜಾಸ್ತಿ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ನಾನು ಇವಾಗ ಜಾಸ್ತಿ ಮಾಡಲ್ಲ, ತುಂಬ ಕಮ್ಮಿ ಮಾಡೋದು. ಯಾಕಂದರೆ ಈಗ ಹಾಗಲಕಾಯಿ ಜಾಸ್ತಿ ತೊಗೊಂಬಂದು ಇಟ್ಟರೆ ಅಂತೇಳಿ ಮಾಡೀನಿ. ಫಸ್ಟ್ ನಾನೀಗ ಎಣ್ಣೆ ಐಟಮ್ಸ್ ತಿನ್ನೋದು ತುಂಬಾ ಕಮ್ಮಿ ಮಾಡೀನಿ. ತುಂಬ ಅಂದರೆ ತುಂಬ ಕಮ್ಮಿ ಮಾಡೀನಿ. ಒಂದು ದಿವಸನೂ ನಾನು ಬಜ್ಜಿ ತಿಂದೇ ಇರ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಾನು ಇವಾಗ ತಿಂಗಳಿಗೆ ಒಂದು ಸತಿ ಬಜ್ಜಿ ತಿನ್ನೋಕ್ಕೂ ಭಯ ಬೀಳ್ತಾ ಇದ್ದೀನಿ. ಹೆಂಗಿದೆ ನೋಡಿ, ಕುರುಮ್ ಹಾಗಲಕಾಯಿ ಚಿಪ್ಸ್ ನೋಡ್ರಿ, ರೆಡಿ ಆಯಿತು. ಫುಲ್ ಹಾಗಲಕಾಯಿ ಚಿಪ್ಸು. ಕೆಲವೊಂದು ಈ ಥರ, ಕೆಲವೊಂದು ಈ ಥರ ಸೂಪರಾಗಿ ಬಂದವು. ಈ ಸದ್ದ ಈ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ತುಂಬ ಗರಿ ನೋಡಿ. ನೀವು ಬಾಕ್ಸಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಡ್ಬೋದು.
ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಕ್ಕೆ. ಹಂಗೆ ತಿಂತಾ ಇದ್ದೀನಿ, ಬಾಯಿ ಸುಮ್ಮನೆ ಇರಲ್ಲ. ಸಖತ್ತು ಟೇಸ್ಟು, ಸ್ವಲ್ಪನೂ ಕೈ ಇಲ್ಲ ನೋಡಿ.